ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ದ್ವಿತೀಯ ಸಾಧನಾ ಪರೀಕ್ಷೆ 2024-25ರಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಇವತ್ತು ಒಂದು 20 ಅಂಕಗಳಿಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈಗಾಗಲೇ 10ನೇ ತರಗತಿಯ ವಿಜ್ಞಾನದ ವಿಷಯದ ಜೊತೆಗೆ ಬೇರೆ ವಿಷಯಗಳ ವಿಡಿಯೋಗಳನ್ನು ಸಹಿತ ಹಾಕಿದ್ದೀನಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ಸಹಿತ ನಾನು ಮತ್ತು ವಿಡಿಯೋ ಲಿಂಕನ್ನು ಕೊಡ್ತೀನಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮುಖ್ಯ ಪ್ರಶ್ನೆ 1, ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 3 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟಾರೆ 3 ಅಂಕ. ಪ್ರಶ್ನೆ 1, ಒಂದು ಫಲವತ್ತಾದ ತೋಟದಲ್ಲಿ ಕೆಲವು ಮಾದರಿಯ ಹೂವಿನ ಸಸ್ಯಗಳು ಬೆಳೆಯುತ್ತಿರಲಿಲ್ಲ. ಆ ತೋಟದ ಮಣ್ಣನ್ನು ಪರೀಕ್ಷಿಸಿದಾಗ ಅದರ pH ಮೌಲ್ಯ 5 ಕಂಡು ಬಂದಿತು. ಈ ಮಣ್ಣನ್ನು ಸಂಸ್ಕರಿಸಲು ಉಪಯೋಗಿಸಬಹುದಾದ ರಾಸಾಯನಿಕವೆಂದರೆ ಎ ಸೋಡಿಯಂ ಕ್ಲೋರೈಡ್, ಬಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸಿ ಯೂರಿಯಾ, ಡಿ ತಾಮ್ರದ ಸಲ್ಫೇಟ್. ಪ್ರಶ್ನೆ 2, ಎಲೆಗಳ ಬಾಡುವಿಕೆಯನ್ನು ಉಂಟು ಮಾಡುವ ಸಸ್ಯ ಹಾರ್ಮೋನು ಎ ಸೈಟೋಕೇನಿನ್, ಬಿ ಆಕ್ಸಿನ್, ಸಿ ಆಬಿಸಿಕ್ ಆಮ್ಲ, ಡಿ ಜಿಬ್ಬರ್ಲಿನ್. ಪ್ರಶ್ನೆ 3, ವಿದ್ಯುತ್ ಪ್ರವಹಿಸುತ್ತಿರುವ ವೃತ್ತಾಕಾರದ ಸುರುಳಿಯ ಸುತ್ತಲಿನ ಕಾಂತಕ್ಷೇತ್ರವನ್ನು ಹೆಚ್ಚಿಸಲು ಎ ಸುರುಳಿಯ ತ್ರಿಜ್ಯವನ್ನು ಹೆಚ್ಚಿಸಬೇಕು, ಬಿ ಸುರುಳಿಯನ್ನು ನೇರ ತಂತಿಯನ್ನಾಗಿ ಪರಿವರ್ತಿಸಬೇಕು, ಸಿ ಸುರುಳಿಯ ತ್ರಿಜ್ಯವನ್ನು ಕಡಿಮೆ ಮಾಡಬೇಕು, ಡಿ ಸುರುಳಿಯ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವನ್ನು ಕಡಿಮೆ ಮಾಡಬೇಕು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ 3 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟಾರೆ 3 ಅಂಕ. ಪ್ರಶ್ನೆ 4, ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲವನ್ನು ಹೆಸರಿಸಿರಿ. 5ನೇ ಪ್ರಶ್ನೆ, ಸಸ್ಯಗಳಲ್ಲಿ ಧನ ಗುರುತ್ವಾನುವರ್ತನೆಗೆ ಒಂದು ಉದಾಹರಣೆ ನೀಡಿ. 6ನೇ ಪ್ರಶ್ನೆ, ಫ್ಲೆಮಿಂಗನ ಬಲಗೈ ನಿಯಮವನ್ನು ನಿರೂಪಿಸಿರಿ ಅಂತ ಇದೆ. ಇನ್ನು ಮುಂದೆ ಇರತಕ್ಕಂಥದ್ದು ಈ ಕೆಳಗಿನ ಪ್ರಶ್ನೆಗಳಿಗೆ 2, 3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಒಟ್ಟಾರೆ 4 ಪ್ರಶ್ನೆಗಳು, ತಲಾ ಒಂದಕ್ಕೆ 2 ಅಂಕ, ಒಟ್ಟು 8 ಅಂಕ. ಪ್ರಶ್ನೆ 7, ತಟಸ್ಥೀಕರಣ ಕ್ರಿಯೆ ಎಂದರೇನು, ಒಂದು ಉದಾಹರಣೆ ಕೊಡಿ. 8ನೇ ಪ್ರಶ್ನೆ, ಈ ಸಸ್ಯ ಹಾರ್ಮೋನುಗಳ ಕಾರ್ಯವನ್ನು ತಿಳಿಸಿ ಅಂತ ಇದೆ. ಆಕ್ಸಿನ್ ಮತ್ತು ಸೈಟೋಕೇನಿನ್ ಅಂತ ಕೊಟ್ಟಿದ್ದಾರೆ. 9ನೇ ಪ್ರಶ್ನೆ, ನ್ಯೂರಾನ್ನ ರಚನೆಯನ್ನು ತೋರಿಸ್ತಕ್ಕಂಥ ಅಂದವಾದ ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ತಿಳಿಸಿ. 10ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದಿಂದ ಸೊಲೆನೈಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಸೊಲೆನೈಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವ 2 ವಿಧಾನಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಇನ್ನು ಲಾಸ್ಟ್ 3 ಅಂಕದ ಪ್ರಶ್ನೆಗಳು 2 ಇದ್ದಾವೆ, ಒಟ್ಟಾರೆ 6 ಅಂಕ. ಪ್ರಶ್ನೆ 11, ಪ್ರಬಲ ಆಮ್ಲ ಅಂದರೆ ಏನು, ಹಲ್ಲಿನ ಸವೆತವನ್ನು ಹೇಗೆ ಉಂಟಾಗ್ತದೆ, ವಿವರಿಸಿ, ಇದನ್ನು ಹೇಗೆ ತಡೆಗಟ್ಟಬಹುದು. ಲಾಸ್ಟ್ ಕ್ವಶನ್ 12ನೇ ಪ್ರಶ್ನೆ, ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಿಸಿದ ಫ್ಯಾರಡೆಯ ಪ್ರಯೋಗವನ್ನು ವಿವರಿಸಿರಿ. ನೇರ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹಗಳಿಗಿರುವ ವ್ಯತ್ಯಾಸವನ್ನು ತಿಳಿಸಿ ಅಂತ ಇದೆ. ಇಷ್ಟು FA 2ರ ಪರೀಕ್ಷೆ 2024ರಲ್ಲಿ ನಾನು 10th ಸೈನ್ಸ್ನ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್